ಮೊದಲಿಗೆ ಎಲ್ರಿಗೂ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇವೆಂಟ್ಗೆ ಇಷ್ಟು ಜನ ಸೇರ್ಕೊಂಡಿರೋದು ಬಹಳ ಖುಷಿ ಆಗ್ತದೆ. ಮೇಡಮ್, ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಪಾಯಿಂಟ್ ಬೈ ಪಾಯಿಂಟ್ ಬಂದ್ಬಿಡ್ತೀರಿ ಮೇಡಮ್. ನಾವು ಕ್ರಿಕೆಟ್ ಸಖತ್ತಾಗಿ ಆಡ್ತೀವಿ, ಆಮೇಲೆ ಹೇಳ್ತೀವಿ ಅದೇನು ಅಂತ. SBPL ಇಟ್ಸ್ ಅ ವಂಡರ್ಫುಲ್ ಥಾಟ್ ಅನಿಸುತ್ತೆ. ಇಲ್ಲಿರೋ ಆಲ್ ದ ಕ್ರಿಯೇಟರ್ಸ್ ಆಫ್ ದಿಸ್ SBPL ಗ್ರೇಟ್ ಮೈಂಡ್ ಸೆಟ್ ಬೇಕು, ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ರೋಡ್ ಬೀದಿಲ್ಲ ಒಂದು 4-5 ಮನೆ ಸೇರ್ಕೊಂಡು ಕ್ರಿಕೆಟ್ ಆಡೋದು ಭಾಳ ಕಷ್ಟ. ಅಲ್ಲೇ ತುಂಬ ಮ್ಯಾಟರು, ತುಂಬ ಸ್ಟ್ರೆಸ್ಸು, ತುಂಬ ವಿಷಯಗಳು ಸಿಗುತ್ತೆ. ಆದರೆ ಸೌತ್ ಇಂಡಿಯಾ ಅಂತ ತಗೊಂಡು 6 ರಾಜ್ಯಗಳು 6 ಸ್ಟೇಟ್ಸ್ನ ಜೊತೆಗೂಡಿಸ್ಕೊಂಡು ಈ ಒಂದು SBPL ಒಂದು IPL ರೇಂಜ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಈ ಒಂದು ಎಂಟೈರ್ ತಂಡಕ್ಕೆ ನನ್ನ ಶುಭ ಹಾರೈಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಲೋಚನೆಗಳು ನನಗೆ ಬಹಳ ಇಷ್ಟವಾಯಿತು. ತರುಣ್ ಅವರು ಹೇಳ್ತಾ ಇದ್ರು, ನನಗೆ ಬಹಳ ಡಿಯರ್ ಫ್ರೆಂಡು. ತುಂಬ ಹಲವಾರು ಟ್ಯಾಲೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಕ್ರಿಕೆಟ್ ಆಡೋಕ್ಕಾಗಲಿ ಮತ್ತೊಂದಾಗಲಿ ಒಂದು ಆಪರ್ಚುನಿಟಿ, ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೋಸ್ಕರ ಈ ಒಂದು ವೇದಿಕೆನ ಮಾಡಿದ್ದಾರೆ ಅಂತ. ಅದನ್ನು ಕೇಳಿ ನನಗೆ ಬಹಳ ಖುಷಿ ಆಯಿತು. ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು, ಈ ಒಂದು 20 ವರ್ಷ 25 ವರ್ಷದಿಂದ ಬಂದಿದ್ರೆ ನಾನು ಕ್ರಿಕೆಟರ್ ಆಗಿ ನಾನು ಬಂದು ಈ ಇಂಡಿಯನ್ ಟೀಮಿಗೆ ಸೇರ್ಕೊಳ್ಳೋವಂಥ ಅವಕಾಶ ಸಿಕ್ತಿತ್ತೇನೋ ಅಂತ ಒಂದು ಪುಟ್ಟ ಆಸೆ ಬಂತು. ಬಟ್ ನನ್ನ ಒಂದು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಮಾಡೋ ಬ್ಯಾಟಿಂಗಿಗೆ ಬೌಲರ್ ಇಲ್ಲ, ನಾನು ಹಾಕೋ ಬಾಲ್ಗೆ ಬ್ಯಾಟ್ಸ್ಮನ್ ಇಲ್ಲ. ಇದನ್ನು ನಾನು ತುಂಬ ಕಾಮಿಡಿಯಾಗಿ ಹೇಳಿದೆ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಯಾಕಂದರೆ ನನಗೆ ಕ್ರಿಕೆಟ್ ಬಂದಿದ್ರೆ ಇವತ್ತು CCL ಅಲ್ಲಿ ನಾನೊಬ್ಬ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಆಗಿ ನನಗೊಂದು ಅವಕಾಶ ಸಿಕ್ಕಿರೋದು. ಬಟ್ ಅವ್ರು ಯಾರು ನನಗೆ ತರುಣ್ ಪ್ರಾಕ್ಟೀಸಿಗೆ ಕರೆಸ್ಕೊಂಡು ಟೀಮಲ್ಲಿ ಸೆಲೆಕ್ಟೇ ಮಾಡಲಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ನಾನು ಬ್ಯಾಟ್ ಮಾಡ್ಬೇಕಾದ್ರೆ ಬೌಲರ್ ಯಾರೂ ಇರೋಲ್ಲ, ಬೌಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯಾರೂ ಇರೋಲ್ಲ ಅಂತ. ಸೊ ನಾನು ಹಂಗೆ ನಾನು ಅಂದ್ಕೊಂಡು ನಾನು ಸಮಾಧಾನ ತಗೊಂಡ್ಬಿಟ್ಟೆ. ಇರಲಿ ಚಿನ್ನ, ಪರವಾಗಿಲ್ಲ. ಆದರೂ ಈ ಒಂದು ಟೆನ್ನಿಸ್ ಬಾಲ್ ಥೀಮ್ ಇಟ್ಕೊಂಡು ಈ ಒಂದು SBPL ಅನ್ನೋ ಒಂದು ಪ್ರೀಮಿಯರ್ ಲೀಗ್ ಮಾಡ್ತಿರೋದು ಭಾಳ ಖುಷಿ ಆಯಿತು. ಈಗ ನನ್ನ ಗಲ್ಲಿ ಕ್ರಿಕೆಟಿಗೆ ಬರ್ತೀನಿ ಮೇಡಮ್. ನಾವು ತುಂಬ ಸೀರಿಯಸ್ ಕ್ರಿಕೆಟ್ ಆಡೋವು. ನಮ್ಮನೆ ಇಲ್ಲಿದ್ರೆ ಎದುರುಗಡೆ ಮನೆ ಅವರ ಒಂದು ತಂಡ, ನಮ್ಮ ಒಂದು ತಂಡ. ನನಗೆ ಕ್ರಿಕೆಟ್ ಆಡೋಕ್ಕೆ ಬರುತ್ತೋ ಇಲ್ವೋ, ಬ್ಯಾಟಿಂಗ್ ಅಂತೂ ನಾನು ಹೋಗಲೇಬೇಕು. ಬಾಲು ವಿಕೆಟಿಗೆ ಟಚ್ ಆಗಿಬಿಟ್ರೆ ನನಗೆ ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದರೆ ಅವಾಗ ಅಂಪೈರ್ ಯಾರೋ ಇರ್ತಾರೆ, ಅವ್ರು ನಮ್ಮವರಲ್ಲ, ಆಪೋಸಿಟ್ ಟೀಮ್ ಅವ್ರು ಇರ್ತಾರೆ, ಕ್ಯಾಮ್ರಾ ಇರೋಲ್ಲ, ಥರ್ಡ್ ಅಂಪೈರು ಇರೋಲ್ಲ, ಹೆಂಗೆ ನಂಬಕ್ಕಾಗತ್ತೆ? ಸೊ ನಾನು ತುಂಬ ಹಠ ಮಾಡುವೆ. ನಾನು ಒಂದ್ಸತಿ ಬ್ಯಾಟಿಂಗ್ ಅಂತ ಹೋದರೆ ಒಂದು 2-3 ಸಲ ಔಟ್ ಆದರೂ ನನಗೆ ಕಂಫರ್ಟಬಲ್ ಆಗೋವರೆಗೂ ನಾನು ಬ್ಯಾಟ್ನ ನಮ್ಮ ಅಣ್ಣನ ಕೈಯಲ್ಲಿ ಕೊಡ್ತಾ ಇರಲಿಲ್ಲ. ಸೊ ಜೊತೆಗೆ ತುಂಬ ಜನಕ್ಕೆ ನನ್ನ ಟೀಮಲ್ಲಿ ಇರೋಕ್ಕೆ ತುಂಬ ಆಸೆ ಪಡೋರು. ಯಾಕಂದರೆ ನನ್ನ ಟೀಮ್ನ ನಾನು ಸೋಲೋಕ್ಕೆ ಬಿಡ್ತಾ ಇರಲಿಲ್ಲ. ಕಷ್ಟನೋ ಸುಖನೋ ಹೆಂಗೋ ಗೆಲ್ಸ್ಕೊತಾ ಇದ್ವಿ ನಾವು. ಸೊ ಇಷ್ಟು ಮುದ್ದಾಗಿ ಆಡೋವು. ನಾನು ನಮ್ಮಣ್ಣ ಬೆಳಿಬೇಕಾದ್ರೆ ಒಟ್ಟಿಗೆ ಕ್ರಿಕೆಟ್ ಆಡೋವು. ಇವತ್ತು ನಮ್ಮ ಕರಿಯರಿಂದ ಅಷ್ಟು ಸೇರ್ಕೊಂಡು ಕ್ರಿಕೆಟಲ್ಲಿ ಆಡೋಕ್ಕಾಗಲ್ಲ. ಬಟ್ ಈಗಲೂ SBPLಗೆ ಹೇಳ್ತಾ ಇದ್ದೀನಿ, ಟೆನ್ನಿಸ್ ಬಾಲ್ ನನಗೇನು ಪರವಾಗಿಲ್ಲ ಆಡೋಕ್ಕೆ. ನಾನು ಟೆನ್ನಿಸ್ ಬಾಲಲ್ಲಿ ಆಡೋಕ್ಕೆ ಇಷ್ಟಪಡ್ತೀನಿ. ಬಟ್ ದಯವಿಟ್ಟು ನನಗೆ ಒಂದು ಚಾನ್ಸ್ ಕೊಡಿ. ಒಂದ್ಸತಿ ಬ್ಯಾಟಿಂಗ್ ಮಾಡ್ತೀನಿ, ಒಂದ್ಸಲಿ ಬೌಲಿಂಗ್ ಮಾಡ್ತೀನಿ, ಸಾಕು, ನನಗಷ್ಟು ಸಾಕು, ಇನ್ನೇನು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಒಳ್ಳೆ ಉದ್ದೇಶಕ್ಕೆ ಸೇರ್ಕೊಂಡಿರೋ ಎಲ್ಲ ರಾಜ್ಯದ ಆಟಗಾರರಿಗೂ ಓನರ್ಸ್ಗಳಿಗೂ ಎಲ್ರಿಗೂ ಒಳ್ಳೇದಾಗಲಿ. ಖುಷಿಯಾಗಿ ಆಡಿ, ಒಂದೇ ಬಾಲು 2 ಬ್ಯಾಟು, ಒಂದೇ ಕಪ್ಪು, 6 ರಾಜ್ಯ, ಯಾರ ಗೆಲ್ಲಿ ಒಟ್ಟಿಗೆ ಗೆಲ್ಲಿ, ಖುಷಿಯಾಗಿರಿ, ಜಾಲಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.